ರಾಜ್ಯದ ಯುದ್ಧ ನಿರ್ಣಾಯಕ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತಿಂದ ನಾಳೆ ಒಳಗೆ ಏನಾದರೂ ಒಂದು ದೊಡ್ಡದಾಗೋದಾದ್ರೆ ಆಗತ್ತೆ ಅಥವಾ ನಿಲ್ಲೋದಾದ್ರೆ ನಿಲ್ಲುತ್ತೆ ಅನ್ನೋದು ಅಂತಾರಾಷ್ಟ್ರೀಯ ಯುದ್ಧ ಪಂಡಿತರ ಅಭಿಪ್ರಾಯ. ಹಾಗಾದ್ರೆ ಏನೇನಾಗಿದೆ ಸದ್ಯಕ್ಕೆ ಡೀಟೇಲ್ಸ್ ಮತ್ತು ಏನಾಗಬಹುದು, ಯಾವ ಹಂತದಲ್ಲಿ ಮೂರು ದೇಶಗಳಿದ್ದಾವೆ ಆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇರಾನ್ ಮೇಲೆ ಘನಘೋರ ದಾಳಿ ಮಾಡೋದಕ್ಕೆ ಸಿದ್ಧತೆಗಳನ್ನು ಅಮೆರಿಕ ಮಾಡ್ಕೊಳ್ತಾ ಇದೆಯಾ ಅಂತ, ಘೋರ ದಾಳಿಗೆ ಇವತ್ತು ರಾತ್ರಿ ಮುಹೂರ್ತ ಇಡ್ತಾರಾ ಅಂತ ಅಮೆರಿಕದ ಅಧ್ಯಕ್ಷರ ಟ್ವೀಟ್ ನೋಡ್ತಾ ಇದ್ರೆ ಹಾಗೊಂದು ಸೂಚನೆ ಸಿಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಟ್ಯೂಸ್ಡೇ ಇಸ್ ದ ನ್ಯೂಕ್ಲಿಯರ್ ಪ್ಲಾಂಟ್ ಡೇ, ಬ್ರಿಡ್ಜ್ ಡೇ ಅಂತೆಲ್ಲ ಬರ್ಕೊಂಡಿದ್ದಾರೆ. ಗಡುವು ಅಂತ್ಯ ಬೆನ್ನಲ್ಲೇ ಟ್ರಂಪ್ ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ವಾರ್ನಿಂಗ್ ಮೇಲ್ ವಾರ್ನಿಂಗ್ ಕೊಟ್ಟರು, ಇನ್ಸ್ಟಾಲ್ಮೆಂಟಲ್ ವಾರ್ನಿಂಗ್ ಕೊಡ್ತಿದ್ದಾರೆ. ಬಟ್ ಇರಾನ್ ಕ್ಯಾ ರೇ ಅಂತಿಲ್ಲ ಇದಕ್ಕೆ. ಹೀಗಾಗಿ ಈ ಸುದ್ದಿಗೋಷ್ಠಿಯಲ್ಲಿ ಮತ್ತಿನ್ಯಾವ ರೇಂಜಲ್ಲಿ ಎಚ್ಚರಿಕೆ ಕೊಡ್ತಾರೆ. ಆಮೇಲೆ ಟ್ರಂಪ್ ಅಧ್ಯಕ್ಷರ ಫ್ರಸ್ಟ್ರೇಷನ್ ಬರ್ತಾ ಬರ್ತಾ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂದರೆ ತೀರಾ ಅಶ್ಲೀಲ ಪದಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ನಾವು ಆಡಿಯೋ ಬೀಪ್ಗಳನ್ನು ಹಾಕಿ ಇವ್ರ ಸುದ್ದಿಗೋಷ್ಠಿಯನ್ನು ಕೇಳಿಸ್ಕೊಳ್ಬೇಕಾ ಅನ್ನೋಷ್ಟು ಅನಿಸ್ತಾ ಇದೆ. ಗೊತ್ತಿಲ್ಲ, ಯಾಕಂದರೆ ಟ್ವೀಟ್ ನೋಡಿದ್ರಂತೂ ಹಾಗಿದೆ, ಅದನ್ನು ಡೈರೆಕ್ಟಾಗಿ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ದೇಶದ ಅಧ್ಯಕ್ಷರು ಇನ್ನೊಂದು ದೇಶವನ್ನು ಅಡ್ರೆಸ್ ಮಾಡಬೇಕಾದ್ರೆ ಒಂದು ಸಾಂವಿಧಾನಿಕ ಭಾಷೆ ಅಂತಿರುತ್ತೆ, ರಾಜತಾಂತ್ರಿಕ ಭಾಷೆ ಅಂತಿರುತ್ತೆ. ಅದನ್ನು ಮೀರಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿರೋದು ಜಗತ್ತಿಗೆ ಒಂದು ರೀತಿ ಆಘಾತಕಾರಿ ಅಂತ ಅನಿಸ್ತಾ ಇದೆ. ಇದರ ಬೆನ್ನಲ್ಲೇ ಅವ್ರು ಕೊಟ್ಟಿದ್ದಂತಹ ಡೆಡ್ಲೈನ್ ಎಷ್ಟು, ಏಪ್ರಿಲ್ 6ನೇ ತಾರೀಕು ತನಕ ಡೆಡ್ಲೈನನ್ನು ಕೊಟ್ಟಿದ್ರು. ಆ ಡೆಡ್ಲೈನ್ ಮುಗಿಯೋದಕ್ಕೆ ಕೆಲ ಗಂಟೆಗಳು ಮಾತ್ರ ಬಾಕಿ ಇದೆ.